ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಖುಷಿಯ ವಿಷಯ. ನಮ್ಮ ಮನೆಗೆ ಅಮಟೆಕಾಯಿ ಬಂದಿದೆ. ಹೊಸದಾಗಿ ಒಂದು ಫ್ರೆಶ್ ಆಗಿರೋಂಥ ಅಮಟೆಕಾಯಿ ಆಗ ತಾನೇ ಕಿತ್ಕೊಂಬಂದಿರೋದ್ರಿಂದ ಅಮಟೆಕಾಯಿ ಬಂದಿದೆ. ನಮ್ಮ ಯಜಮಾನ್ರ ಸ್ನೇಹಿತರು ಮರದಿಂದ ಅವರೇ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳುತ್ತಾ ಈ ಅಮಟೆಕಾಯಿ ಉಪ್ಪಿನಕಾಯಿನ ರೆಸಿಪಿನ ಮಾಡೋಣ ಅಂತ ಹೊರಟಿದ್ದೀನಿ. ಈ ಅಮಟೆಕಾಯಿ ಗೊಂಚಲೆಲ್ಲ ಒಂದೊಂದಾಗಿ ಬಿಡಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಮಟೆಕಾಯಿ, ತುಂಬ ಫ್ರೆಶ್ ಆಗಿದೆ. ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇದೆ. ಈ ಗೊಂಚಲಲ್ಲಿರೋಂತಹ ಅಮಟೆಕಾಯಿನ ಬೇರ್ಪಡಿಸ್ಕೋಬೇಕು. ಇಷ್ಟೆಲ್ಲ ಅಮಟೆಕಾಯಿ ತೊಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಒಂದು ಬಕೆಟಲ್ಲಿ ನೀರು ಹಾಕಿ ಕ್ಲೀನಾಗಿ ತೊಳ್ಕೋಬೇಕು. ತೊಟ್ಟಿತ್ತು ಒಂದೊಂದು ಹಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ತೊಳೆದು ಒಂದು ಪುಟ್ಟಿಲಿ ಹಾಕಿದ್ರೆ ನೀರೆಲ್ಲ ಸೋರ್ಕೊಳುತ್ತೆ. ಇದನ್ನು ಒಂದು ಬಟ್ಟೆಯಲ್ಲಿ ಹಾರಾಕಬೇಕು. ಒಂದು ಬಿಳಿ ಬಟ್ಟೆ, ಶುಭ್ರವಾದ ಬಟ್ಟೆಯಲ್ಲಿ ಸ್ವಲ್ಪ ನೀರೆಲ್ಲ ಹಾರಾಕಿ ಚೆನ್ನಾಗಿ ಒರೆಸ್ಕೋಬೇಕು. ಅಮಟೆಕಾಯಿ ಎಲ್ಲ ನೀರಿನಂಶ ಎಲ್ಲ ಹೋಗಬೇಕು. ಯಾರು ಈ ಅಮಟೆಕಾಯಿ ಉಪ್ಪಿನಕಾಯಿ ತಿನ್ನೋಕ್ಕೆ ಇಷ್ಟಪಡಲ್ಲ, ಹುಳಿ ಅಂತ ಅಂತಾರೋ, ಈ ವಿಧದಲ್ಲಿ ಮಾಡಿದ್ರೆ ಹುಳಿ ಅಂಶ ತುಂಬ ಕಡಿಮೆ ಆಗುತ್ತೆ. ಈ ವಿಧದಲ್ಲಿ ಮಾಡಿ, ಜಾಸ್ತಿ ಉಪ್ಪು ಇರಲ್ಲ, ಹುಳಿನೂ ಇರಲ್ಲ, ಸಮ ಪ್ರಮಾಣದಲ್ಲಿರೋಂತಹ ಅಮಟೆಕಾಯಿ ಉಪ್ಪಿನಕಾಯಿ ಮಾಡ್ತಿದ್ದೀವಿ. ಈ ಸ್ಕಿಪ್ ಮಾಡ್ದಲೇ ನೋಡಿ ಇದನ್ನು. ಈಗ ಏನು ದಪ್ಪ ಸೈಜು ಅಮಟೆಕಾಯಿ ಸಪ್ರೇಟ್ ಹಾಕ್ತೀನಿ, ಸಣ್ಣ ಸೈಜು ಅಮಟೆಕಾಯಿನ ಬೇರೆ ಬೇರೆ ಮಾಡ್ಕೊತೀನಿ. ಚೆನ್ನಾಗಿರೋ ಬಾಕ್ಸ್ ತೊಗೊಂಡು ಕೆಳಗೆ ಸ್ವಲ್ಪ ಉಪ್ಪು, ಅದರ ಮೇಲೆ ಅಮಟೆಕಾಯಿ, ಅದರ ಮೇಲೆ ಉಪ್ಪು, ಹಿಂಗೆ ಲೇಯರು ಉಪ್ಪು ಅಮಟೆಕಾಯಿಗಳನ್ನ ಸೇರಿಸ್ಕೊಂಡು ಬರಬೇಕು. ಎಲ್ಲದಕ್ಕೂ ಉಪ್ಪು ಹಿಡೀಲಿ ಅಂತೇಳಿ ಹಿಂಗೆ ಮಾಡ್ತೀನಿ. ಈಗ ಅಮಟೆಕಾಯಿ ಫುಲ್ಲು ಬಾಕ್ಸ್ ತುಂಬ ತುಂಬಿದೆ. ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 4 ದಿವಸ ಈ ಬಾಕ್ಸಲ್ಲಿ ಕ್ಯಾಪ್ ಹಾಕ್ಬಿಟ್ರೆ ಫುಲ್ ಸಿಂಕಾಗಿ ಕೆಳಗೆ ಹೋಗ್ಬಿಡುತ್ತೆ ಅಮಟೆಕಾಯಿ. ಇಷ್ಟು ಉಪ್ಪು ಹಾಕಿದ್ದೀವಿ. ಉಪ್ಪಿನ ನೀರನ್ನು ಇಷ್ಟೊಂದು ನಾವು ಉಪಯೋಗಿಸಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೊತೀವಿ, ಹೆಚ್ಚಾದ ಚೆಲ್ಬಿಡ್ತೀವಿ. ನೆನೆಯೋಕ್ಕೋಸ್ಕರ ಅಮಟೆಕಾಯಿ ಹಾಕಿರೋದು. ತುಂಬ ಹುಳಿ ಇರೋದ್ರಿಂದ ಉಪ್ಪು ಜಾಸ್ತಿ ತೊಗೊಳುತ್ತೆ ಇದು. ಇದು ದಪ್ಪ ಸೈಜೆಲ್ಲ ಹಾಯ್ಕೊಂಡಿದ್ವು. ಈಗ ಇದನ್ನು ಹಚ್ಚಿ ಉಪ್ಪು ಹಾಕಿಡೋಣ. ಈ ಸೈಜ್ಗೆ ಮ್ಯಾಂಗೋ ಥರನೇ ಇರುತ್ತೆಪ್ಪ ಇದು. ಇದು ಉಪ್ಪಾಕಿ ತಿನ್ಬೋದು, ಮತ್ತು ಚಿತ್ರಾನ್ನ ಮಾಡ್ಬೋದು, ಆಮೇಲೆ ಚಟ್ನಿ ಮಾಡ್ಬೋದು. ತುಂಬ ಎಳೆದಾಗಿದೆ ಇದು. ಹದಗಾಯ ಆಗಿ ಬಲ್ತಿಲ್ಲ, ತುಂಬ ಹದಗಾಯ ಆಗಿದೆ ಇದು. ಫ್ರೆಶ್ ಚೆನ್ನಾಗಿದೆ, ಹದಗಾಯ ಆಗಿದೆ ಇದು. ಎಳೆದು ಅಲ್ಲ, ಬಲ್ತು ಇಲ್ಲ. ಚೆನ್ನಾಗಿ ಕಾಯಿ, ತುಂಬ ಚೆನ್ನಾಗಿದೆ ಕಾಯಿ ಇದು. ಇದು ಅಮಟೆಕಾಯಿನ ಹಚ್ಚಿದ್ದೀನಿ. ಇದನ್ನು ಸಪ್ರೇಟಾಗಿ ಉಪ್ಪು ನೀರಲ್ಲಿ ನೆನೆಸ್ತೀನಿ. ಇದು ತುಂಬ ಹುಳಿಯೋದ್ರಿಂದ ಉಪ್ಪು ಜಾಸ್ತಿ ತಗೊಳುತ್ತೆ ಅಂತ ಹೇಳಿದ್ದೀನಿ. ಈಗ ಇದು ಮುಚ್ಚಿ ಇದನ್ನು
4-5 ದಿವಸ ಉಪ್ಪಿನ ನೀರಲ್ಲಿ ನೆನೆಯಕ್ಬಿಟ್ರೆ ಇದು ಹಾಳಾಗಲ್ಲ. ಈಗ ಒಂದು ಉಪ್ಪಿನಕಾಯಿ ಪೌಡ್ರ್ ಮಾಡ್ಕೋಬೇಕು. ನಾನು ಜಾಸ್ತಿ ಪ್ರಮಾಣದಲ್ಲಿ ಉಪ್ಪಿನಕಾಯಿ ಮಾಡೋದ್ರಿಂದ ಅಳತೆನ ಇಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಇದು ಗೌರಿಬಿದನೂರುಕಾಯಿ ಅಂತಾರೆ, ಇದು ಖಾರ ಇರುತ್ತೆ ತುಂಬ. ಇದು ಗುಂಟೂರು ಮೆಣಸಿನ್ಕಾಯಿ. ಊಟ ಸ್ಪೂನಲ್ಲಿ 3 ಸ್ಪೂನು ಮೆಂತ್ಯ, 3 ಸ್ಪೂನು ಸಾಸಿವೆ, 4 ಸ್ಪೂನು ಜೀರಿಗೆ ಮತ್ತು ಅರಿಶಿನ ಇಷ್ಟು ತೊಗೊಂಡಿದ್ದೀನಿ ಅಳತೆಗೆ. ಒಂದಿಡಿ ಬ್ಯಾಡಗಿ ಮೆಣಸಿನ್ಕಾಯಿ 2 ಹಿಡಿ ತೊಗೊಂಡಿದ್ದೀನಿ, ತೋರ್ಸೋಕ್ಕೋಸ್ಕರ ಹೇಳ್ತೀನಿ. 2 ಹಿಡಿ ಇದೆ ಇದು ಕೈಯಲ್ಲಿ. ಒಂದಿಡಿ ಖಾರದ ಮೆಣಸಿನ್ಕಾಯಿ, ಇದು ಗುಂಟೂರು ಮೆಣಸಿನ್ಕಾಯಿ, ಇದು 1.5 ಹಿಡಿ ಇದೆ. ಇದು 1.5 ಹಿಡಿ ಇದೆ ಗುಂಟೂರು ಮೆಣಸಿನ್ಕಾಯಿ. ಹಿಡಿ ಇದೆ, ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು 4. ಇಷ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಕಾಯಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿರೋದ್ರಿಂದ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಸಾಕು. ಇಷ್ಟು ಚೆನ್ನಾಗಿ ಒಣಗಿಸ್ಕೋಬೇಕು. ಈಗ ನೋಡಿರಿ, ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ. ಸಾಸಿವೆ, ಮೆಂತ್ಯ, ಈ ಉಪ್ಪಿನಕಾಯಿ ಪೌಡ್ರ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಒಂದು ಬಟ್ಲು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿನ ಸಪ್ರೇಟಾಗಿ ಮಾಡ್ಕೊತೀನಿ. ಉಪ್ಪಿನ ನೀರಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು 4 ದಿವಸ ಆಯಿತು ಉಪ್ಪು ನೀರಲ್ಲಿ ಅಮಟೆಕಾಯಿನ ಶೇಖರಣೆ ಮಾಡಿದ್ದೀವಿ. ಅದು ಚೆನ್ನಾಗಿ ಹುಳಿ ಬಿಟ್ಕೊಂಡ್ಬಿಟ್ಟಿದೆ. ಇಷ್ಟು ಹುಳಿ ಬಿಟ್ಕೊಂಡಿದೆ ನೋಡಿ ಅಮಟೆಕಾಯಿ. ಈ ಥರ ಸುಕ್ಕು ಬಂದಿದೆ. ಇಷ್ಟು 4 ದಿನ ಆಗಿದೆ ನೆನೆಸಿ, ಇಷ್ಟು ಚೆನ್ನಾಗಾಗಿದೆ. ಉಪ್ಪಿನ ನೀರಲ್ಲಿ ನೆಂದಿರೋ ಅಂಥ ಅಮಟೆಕಾಯಿನ 1 ದಿವಸ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಇದು ಏನು ನಾನು ಪೀಸ್ ಮಾಡಿದ್ನಲ್ಲ, ಹೋಳುಗಳು ಮಾಡಿದ್ನಲ್ಲ, ಈ ಹೋಳುಗಳಿಗೆ ನಾನು ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ಉಪ್ಪು ನೀರಲ್ಲಿ ಹಾಕಿ 2 ದಿವಸಕ್ಕೆ. 4 ದಿವಸ ಆಗಿದೆ, ಏನೂ ಆಗಿಲ್ಲ ನೋಡಿ. ಯಾಕೆ ಅಂದರೆ 1 ದಿವಸ ಬಿಸಿಲಲ್ಲಿ ಇದನ್ನು ಒಣಗಿಸಿದ್ದೆ, ಹಂಗಾಗಿ ಗಟ್ಟಿಯಾಗಿದೆ. ನಾವೇನಾದ್ರೂ ಖಾರ ಹಾಕ್ಬಿಟ್ರೆ ಈ ಹೋಳು ಮಾಡಿರೋ ಉಪ್ಪಿನಕಾಯಿ ತುಂಬ ಮೆತ್ತಗಾಗ್ಬಿಡುತ್ತೆ. ಹಂಗಾಗಿ ಬಿಸಿಲಲ್ಲಿ 1 ದಿವಸ ಒಣಗಿಸಿದ್ದೀನಿ. ಇದನ್ನು ಎಷ್ಟು ಚೆನ್ನಾಗಿದೆ. ಇದು ಈ ಥರ ಇರಬೇಕು. ಹಿಂಗಿರಬೇಕು, ಮೆತ್ತಗಾಗಿಲ್ಲ. ಮಾಡಿರೋಂತಹ ಅಮಟೆಕಾಯಿನ ನೀರಿದು, ಉಪ್ಪಿನ ನೀರು. ಇದನ್ನು ತೆಗೆದು ಇಟ್ಕೊಂಡಿದ್ದೆ. ಇದಕ್ಕೆ ಹಾಕ್ತೀನಿ. ಈಗ ಇದ್ರದೆಲ್ಲ ಸೋಸ್ಕೊಂತೀನಿ. ಇದಿರೋಂತಹ ಈ ಉಪ್ಪಿನ ನೀರನ್ನು ಚೆನ್ನಾಗಿ ನೀರಲ್ಲಿ ಕುದಿಸ್ಬೇಕು. ಆವಾಗ ಉಪ್ಪಿನಕಾಯಿ ಕೆಡಲ್ಲ. ಜಾಲದಲ್ಲಿ ತಿರ್ಗಾ ನೀರನ್ನು ಸೋಸ್ಕೊತಾ ಇದ್ದೀನಿ. ಯಾಕೆಂದರೆ ಎಲ್ಲ ಕ್ಲೀನಾಗಿರಬೇಕು ಉಪ್ಪಿನಕಾಯಿ ಮಾಡೋಕ್ಕೆ. ದೊಡ್ಡ ಜಾಲದಲ್ಲಿ ಸೋಸಿದ್ದೆ, ಈಗ ಚಿಕ್ಕ ಜಾಲದಲ್ಲಿ ಸೋಸಿ ಇದನ್ನು ನೀರನ್ನು ಚೆನ್ನಾಗಿ ಕುದಿಬೇಕಿದೆಲ್ಲ. ಫುಲ್ಲು ಚೆನ್ನಾಗಿ ಕುದ್ರೆ ಅದರಲ್ಲಿ ಏನಾರು ಅಂಶ ಇದ್ದರೆ ಹೊರಟೋಗುತ್ತೆ. ಇದು ಕಪ್ಪಗಾಗಿರೋಂತಹ ನೊರೆನ ಆಚೆಗೆ ಚೆಲ್ತೀನಿ. ಈಗ ಉಪ್ಪಿನಕಾಯಿಗೆ ಖಾರ ಕಲಿಸ್ಬೇಕು. ಅದಕ್ಕೆ ನೋಡಿರಿ, ಈ ಕಲರ್ ಮಾಡ್ಕೊಂಡಿದ್ದೀನಿ. ಪೌಡ್ರು ಇಷ್ಟಿದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಹೆಚ್ಚಾದರೆ ಮಿಕ್ಕರೆ ಏನಕ್ಕಾರೆ ಬೇರೆ ಉಪ್ಪಿನಕಾಯಿ ಬೇರೆ ರೆಸಿಪಿಗೆ ಬೇಕಾಗುತ್ತೆ.
ಈಗ ಅರಿಶಿನ ಪೌಡ್ರು ನಾನು ಹೇಳ್ದಂಗೆ ಮನೆಯಲ್ಲೇ ಮಾಡಿರೋ ಅರಿಶಿನ ಪೌಡ್ರ್ ಆಗಿರೋದ್ರಿಂದ ಇಷ್ಟು. ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕಿದ್ದೀನಿ. ಈಗ ಆಮಟೆಕಾಯಿ ಹುಳಿ ಇರುತ್ತೆ ಅಂತಾರೆ, ಹುಳಿ ಮುರಿಯೋದಕ್ಕೋಸ್ಕರ ನಮಗೆ ಬೇಕಾದರೆ ನಾವು ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕಬೇಕು. ಯಾಕಂದರೆ ಹುಳಿ ಸಿಕ್ಕಾಬಟ್ಟೆ ಇಷ್ಟಪಡಲ್ಲ ಜನ. ನಾವು ಸ್ವಲ್ಪ ಇದಕ್ಕೆ ಆಮಟೆಕಾಯಿಗೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತೀವಿ. ನಾನು ಈ ಥರ ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಹಾಕ್ತೀನಿ. ಉಪ್ಪಿನ ನೀರ ನಮಗೆ ಬೇಕಾದಂಗೆ ಹಾಕಬೇಕು, ಎಷ್ಟು ಬೇಕೋ ಅಷ್ಟು. ನೀರು ಸೇರಿಸ್ತೀನಿ. ನಮ್ಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹಾಕ್ಬಾರ್ದು. ನಮ್ಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟನ್ನು ಈ ಉಂಡೆ ಆಮಟೆಕಾಯಿಗೆ ಎಣ್ಣೆ ಹಾಕಬಾರ್ದು, ನ್ಯಾಚುರಲ್ಲಾಗಿ ಇರಬೇಕು, ಚೆನ್ನಾಗಿರುತ್ತೆ. ಆಗಿದೆ ಬೆಲ್ಲದ ಪಾಕ, ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾನು ಮಾಡ್ಕೊಂಡಿರೋಂಥ ಉಪ್ಪಿನಕಾಯಿ, ಖಾರದ ಪೌಡ್ರು, ಅರಿಶಿನ ಇಷ್ಟು ಹಾಕಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕಲ್ಲ ನಾನು. ಏನು ಆಮಟೆಕಾಯಿ ಹೋಳು ಮಾಡಿರೋಂಥ ಆಮಟೆಕಾಯಿಗೆ ಉಪ್ಪಿನಕಾಯಿ ಪೌಡ್ರು ಮಾಡ್ಕೊಂಡಿದ್ವಲ್ಲ, ಅದು ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪೌಡರು, ಬೆಲ್ಲದ ಪಾಕ, ಒಂದೇ ಸಮನಾದ ಮಸಾಲೆಗಳನ್ನ ಸೇರಿಸ್ಬೇಕು. ಸ್ವಲ್ಪ ಉಪ್ಪಿನ ನೀರು ಅಷ್ಟೇ. ಉಪ್ಪು ಹುಳಿ ಖಾರ ಎಲ್ಲ ಸಮನಾಗಿ ಉಪ್ಪಿನಕಾಯಿಗೆ ಇರಬೇಕು. ಈಗ ಉಪ್ಪಿನಕಾಯಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಒಗ್ಗರಣೆಗೆ ಸಾಸಿವೆ, ಹಿಂಗು. ಈ ಒಗ್ಗರಣೆ ಸ್ವಲ್ಪ ತಣ್ಣಗಾಗಲಿ. ಈ ಆಮಟೆಕಾಯಿಗೆ ಒಗ್ಗರಣೆ ಅವಶ್ಯಕತೆ ಇಲ್ಲ. ಈ ಹೋಳಾಗಿರೋಂಥ ಆಮಟೆಕಾಯಿಗೆ ಒಗ್ಗರಣೆ ಸ್ವಲ್ಪ ಹಾಕಬೇಕು. ಈ ಎಲ್ಲ ರೆಡಿಯಾಗಿರೋಂತಹ ಆಮಟೆಕಾಯಿ ಉಪ್ಪಿನಕಾಯಿ ಹೋಳು ಮಾಡಿರೋದು ಮತ್ತು ಉಂಡೆ ಉಪ್ಪಿನಕಾಯಿ ವರ್ಷಾನುಗಟ್ಟಲೆ ಇರುತ್ತೆ. ಇದು ಚೆನ್ನಾಗಿ ಹದವಾಗಿ ಕ್ಲೀನಾಗಿ ಮಾಡಿದ್ರೆ ವರ್ಷ ಆದಮೇಲೆ ಇದು ದಿನ ಕಳೆದಂಗೆ ತುಂಬ ರುಚಿಯಾಗಿರುತ್ತೆ. ಈ ಆಮಟೆಕಾಯಿ ಯಾಕೆ ಅಂದರೆ ಇದರಲ್ಲಿ ವಿಟಮಿನ್ ಸಿ ಅನ್ನೋ ತುಂಬ ಹೇರಳವಾಗಿ ಇದೆಯಂತೆ. ಇದು ಪಿತ್ತಕ್ಕೆ ಆರೋಗ್ಯಕರವಾಗಿಯೂ ಇರುತ್ತೆ. ಇದು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಉಪ್ಪಿನಕಾಯಿ ರೆಸಿಪಿನ ಇಲ್ಲಿಗೆ ಮುಗಿಸ್ತೀನಿ.